ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭವಿಷ್ಯ ಈಗ ತೀರ್ಪು ಪ್ರಕಟಿಸುವ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಮಧ್ಯಾಹ್ನ 3 ಗಂಟೆಯೊಳಗೆ ತೀರ್ಪನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗಲಿದೆ. ಶಿಕ್ಷೆಯೋ ಅಥವಾ ಈ ಕೇಸ್ ಖುಲಾಸೆಯಾಗುತ್ತೋ ಗೊತ್ತಿಲ್ಲ. ಆದರೆ ಕೋರ್ಟ್ನತ್ತ ಈಗ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರವಾಗೋ ಹಿನ್ನೆಲೆಯಲ್ಲಿ ಕೋರ್ಟ್ನ ಚಿತ್ತ ತಲೆಗೇರ್ತಾ ಇದೆ. ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳಿಗೆ ಈಗ ಟೆನ್ಷನ್ ಆಗ್ತಾ ಇದೆ. ತೀರ್ಪು ಪ್ರಕಟಿಸುವ ಜನ ಪ್ರತಿನಿಧಿ ವಿಶೇಷ ಕೋರ್ಟ್ ಈಗ ಪಾಸ್ ಓವರ್ ಅನ್ನ ಮಾಡಿದೆ. ಮಧ್ಯಾಹ್ನ 3 ಗಂಟೆಗೆ ಪಾಸ್ ಓವರ್ ಆಗಿದೆ. ಈಗ ಈ ಮಧ್ಯಾಹ್ನದ 3 ಗಂಟೆಯೊಳಗೆ ತೀರ್ಪು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೆಲವೇ ಕ್ಷಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗಲಿದೆ. ಧಾರವಾಡ ಗ್ರಾಮೀಣ ನಗರದಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. 100ಕ್ಕೂ ಅಧಿಕ ಪೊಲೀಸರಿಂದ ಬಿಗಿ ಭದ್ರತೆ ಇದೆ. ನಗರ ಗ್ರಾಮೀಣ ಪ್ರದೇಶ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಭದ್ರತೆ ಇದೆ. ವಿನಯ್ ಕುಲಕರ್ಣಿ ಮನೆ ಮುಂದೆ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ. ತೀರ್ಪು ಪ್ರಕಟವಾದ ಬಳಿಕ ಅಹಿತಕರ ಘಟನೆಗಳು ನಡೆಯುತ್ತೆ ಅನ್ನೋ ಮುಂದಾಲೋಚನೆಯಿಂದ ಈಗ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಪೊಲೀಸ್ ನಿಯೋಗ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗಲಿದೆ. ಧಾರವಾಡ ಗ್ರಾಮೀಣ ನಗರದಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಇತ್ತ 100ಕ್ಕೂ ಅಧಿಕ ಪೊಲೀಸರಿಂದ ಬಿಗಿ ಭದ್ರತೆ ಮಾಡಲಾಗಿದೆ. ನೋಡಿ, ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಪಾಸ್ ಓವರ್ ಕೊಟ್ಟಿದೆ. ಇವತ್ತು 3 ಗಂಟೆಗೆ ಕೆಲವೇ ಕ್ಷಣದ ಈ ಒಂದು 3 ಗಂಟೆಗೆ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗಲಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೆಲವೇ ಕ್ಷಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗುತ್ತೆ. ಶಿಕ್ಷೆಯೋ ಅಥವಾ ಖುಲಾಸೆಯೋ ಗೊತ್ತಿಲ್ಲ. ಆದರೆ ಕೋರ್ಟ್ನಂತ ಬಹಳ ಚಿತ್ತ ಇದೆ. ವಿನಯ್ ಕುಲಕರ್ಣಿ ಸೇರಿ ಈಗ 21 ಆರೋಪಿಗಳಿಗೆ ಟೆನ್ಷನ್ ಆಗ್ತಾ ಇರೋದು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪಾಸ್ ಓವರ್ ಮಾಡಿದೆ. 3 ಗಂಟೆಗೆ ಗೊತ್ತಾಗಲಿದೆ ಈಗ ಈ ಒಂದು ಭವಿಷ್ಯ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ನೇರ ಸಂಪರ್ಕದಲ್ಲಿ. ಶಿವು, ಈಗ ವಿನಯ್ ಕುಲಕರ್ಣಿ ಭವಿಷ್ಯ ಯಾವ ರೀತಿ ನಿರ್ಧಾರ ಆಗುತ್ತೆ? ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಏನು ಪಾಸ್ ಓವರ್ ಆಗಿದೆ, 3 ಗಂಟೆಗೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಏನೇನೆಲ್ಲ ಚಾನ್ಸಸ್ ಇದೆ? ಈ ಒಂದು ಅಂದ್ರೆ ಕೇಸು ಶಿಕ್ಷೆ ಆಗುತ್ತಾ ಅಥವಾ ಖುಲಾಸ ಆಗುತ್ತಾ, ಹೇಗೆ? ಇಂಚರ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಇವತ್ತು ಅಂತಿಮವಾದಂತಹ ತೀರ್ಪನ್ನ ಕೊಡುವಂತದ್ದು ಸಾಧ್ಯತೆ ಇರುವಂತದ್ದು. ಈಗಾಗಲೇ ಒಂದು ಬಾರಿ ಈ ಕೇಸನ್ನ ಮುಂದೂಡಿಕೆ ಮಾಡಲಾಗಿತ್ತು, ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಕೋರ್ಟ್ ಹಾಲಿಗೆ ಬಂದಂತ ವೇಳೆಯಲ್ಲಿ ಎಲ್ಲ ಆರೋಪಿಗಳೆಲ್ಲರೂ ಬಂದಿದ್ದಾರೆ ಅನ್ನುವಂಥ ಚೆಕ್ ಮಾಡ್ಕೊಳ್ಳುವಂಥ ಕೆಲಸವನ್ನ ಕೋರ್ಟ್ ಮಾಡಿದಂಥದ್ದು. ಆರೋಪಿಗಳೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಇವತ್ತು ಇಫ್ ಇ ಪಾಸಿಬಲ್ ಇವತ್ತೇನಾದ್ರು ತೀರ್ಪು ಕೊಡೋಕೆ ಸಾಧ್ಯ ಆದರೆ ಅಂದ್ರೆ ಟೈಮ್ ಸಿಕ್ಕರೆ ಖಂಡಿತ ತೀರ್ಪನ್ನ ಪ್ರಕಟಿಸ್ತೀವಿ ಅನ್ನುವಂಥದ್ದನ್ನ ನ್ಯಾಯಪೀಠ ಹೇಳಿದೆ. ಅಂದ್ರೆ
3 ಗಂಟೆಯ ಒಳಗಡೆ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಹಿರಿಯ ವಕೀಲರು ಕೇಳಿದಂಥದ್ದು. ಆಗ ಇಫ್ ಯು ಪಾಸಿಬಲ್ ಟೈಮ್ ಪರ್ಮಿಟ್ಸ್ ಇವತ್ತು ನಾನು ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದರೆ 3 ಗಂಟೆ ಒಳಗಡೆ ಅಥವಾ ಇವತ್ತಿನ ಒಳಗಡೆ ತೀರ್ಪನ್ನು ಪ್ರಕಟಿಸುವಂತ ಸಾಧ್ಯತೆ ಇದೆ. ಇನ್ನು ವಿನಯ್ ಕುಲಕರ್ಣಿ ಸೇರಿದಂತೆ 21 ಜನರನ್ನು ಕೂಡ ದೋಷಿಗಳು ಅಂತೇಳಿ ಹೇಳ್ತಾರ. ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನಿದೆ, ಸೊ ಅವರ 120B ಯಲ್ಲಿ ಅವ್ರ ಕಾನ್ಸ್ಪಿರೆಸಿಯಲ್ಲಿ ಹೇಗೆ ಅವರು ಬರ್ತಾರೆ ಅನ್ನುವಂಥದ್ದನ್ನ ಇವತ್ತು ಡಿಟೇಲ್ ಆಗಿ ಹೇಳುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡುತ್ತೆ. ಅಂದ್ರೆ ಇವತ್ತು ತೀರ್ಪು ಪ್ರಕಟ ಆಗಿದ ಕೂಡಲೇ ಸೊ ಶಿಕ್ಷೆಯ ಪ್ರಮಾಣ ಏನಿದೆ ಅನ್ನುವಂಥದ್ದನ್ನ ಇವತ್ತೇ ಪ್ರಕಟ ಮಾಡ್ಬೋದು, ಇಲ್ಲ ಅಂತಂದ್ರೆ ಮತ್ತೊಂದು ದಿನ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸೊ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ವಾದ ಪ್ರತಿವಾದಗಳೇನು ನಡೆದಿತ್ತು ಅದಕ್ಕೆ ಸಾಕಷ್ಟು ಅಂಶಗಳನ್ನು ಕೂಡ ಸೈಟೇಷನ್ಸ್ ಅನ್ನು ಕೂಡ ಕೊಡಲಾಗಿತ್ತು. ಸೊ ಸಿಬಿಐ ಪರ ವಕೀಲರು ಇವರ ಮೇಲೆ ಈ ಒಂದು ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಇದ್ದಾರೆ ಅನ್ನುವಂಥದ್ದಕ್ಕೆ 3 ಸರಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಂಥದ್ದು. ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಅವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಒಂದು ಎವಿಡೆನ್ಸ್ಗಳನ್ನ ಅವರು ಪ್ರೊಡ್ಯೂಸ್ ಮಾಡ್ತಾನೆ ಹೋಗಿದ್ದಂಥದ್ದು. ಹಾಗಾಗಿ ಏನು ಕಳೆದ 6 ತಿಂಗಳಿಂದ ಡೇ ಟು ಡೇ ಬೇಸಿಸ್ ಅಲ್ಲಿ ನಡೆದಂಥ ವಿಚಾರಣೆ ಏನಿದೆ ಅಂತಿಮ ಘಟ್ಟಕ್ಕೆ ಬಂದು ಇವತ್ತು ತಲುಪಿರುವಂಥದ್ದು. ಇದರಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 21 ಜನರಿಗೂ ಕೂಡ ದೋಷಿ ಅಂತ ಮಾಡ್ತಾರ ಅಥವಾ ನಿರ್ದೋಷಿ ಅಂತ ಮಾಡ್ತಾರ. ದೋಷಿ ಅಂತೇಳಿ ಹೇಳಿದ ಕೂಡಲೇ ಶಿಕ್ಷೆ ಪ್ರಮಾಣ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಸಪರೇಟ್ ಆಗಿನೇ ಬರೆದಿರ್ತಾರೆ, ಅದನ್ನ ಕೂಡ ಹೇಳುವಂಥದ್ದು. ಅಂದ್ರೆ ಇಲ್ಲ ಇದರಲ್ಲಿ ಯಾರಾದ್ರೂ ದೋಷಿ ಇಲ್ಲ ಅಕ್ವಿಟ್ ಆಗುತ್ತಾರೆ ಅನ್ನುವಂಥದ್ರ ಅವ್ರ ಹೆಸರನ್ನು ಕೂಡ ಹೇಳ್ತಾರೆ. ವಿನಯ್ ಕುಲಕರ್ಣಿ ಇದರಲ್ಲಿ ದೋಷಿನ ಇಲ್ವಾ ಅನ್ನುವಂಥದ್ದನ್ನು ಕೂಡ ಹೇಳುವಂತಹದ್ದು ಕೋರ್ಟ್ ಇವತ್ತು. ಸೊ ಹಾಗಾಗಿ ಎಲ್ಲರ ಚಿತ್ತನೂ ಕೂಡ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದತ್ತನೇ ಇದೆ. ಸೊ ಆಗೊಂದು ವೇಳೆ ಏನಾದರೂ ದೋಷಿ ಅಂತೇಳಿ ಕೋರ್ಟ್ ಹೇಳಿದ ಕೂಡಲೇ ಅಲ್ಲಿ ಮತ್ತೊಂದು ಸುತ್ತಿನ ಬಾರ್ಗೇನಿಂಗ್ ವಾದ ಮಂಡನೆ ಮಾಡಲಾಗುತ್ತೆ. ಅಂತಂದ್ರೆ ಆರೋಪಿಗಳ ಪರವಾಗಿರ್ತಕ್ಕಂಥ ವಕೀಲರು ನ್ಯಾಯಪೀಠಕ್ಕೆ ಮನವಿ ಮಾಡ್ಕೊಳ್ತಾರೆ, ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನ ಮಾಡ್ಕೊಳ್ಳುವಂಥದ್ದು, ವಾದವನ್ನು ಕೂಡ ಮಂಡಿಸುವಂಥದ್ದು. ಇದಕ್ಕೆ ಪೀಠ ಕೂಡ ತೀರ್ಪು ಬರೆಯುವಂಥ ಸಂದರ್ಭದಲ್ಲಿ ಮನ್ನಣೆ ಕೊಡುತ್ತಾ ಇಲ್ಲ ಅನ್ನೋಂಥದ್ದು ಕೂಡ ನ್ಯಾಯಪೀಠಕ್ಕೆ ಬಿಟ್ಟಿರುತ್ತೆ. ಅಂದ್ರೆ ಬಾರ್ಗೇನಿಂಗ್ ವಾದವನ್ನು ಕೂಡ ಇವತ್ತೇ ನಡೆಯೋ ಸಾಧ್ಯತೆ ಇದೆ. ಅಂದ್ರೆ ದೋಷಿ ಅಂತೇಳಿ ಹೇಳಿದ್ರೆ, ದೋಷಿ ಅಲ್ಲ ಅಂತೇಳಿ ಹೇಳಿದ್ರೆ ಇದು ಇನ್ನೊಂದು ರೀತಿಯಲ್ಲಿ ಆಗುತ್ತೆ. ಸೊ ಯಾವುದೇ ಒಂದು ತೀರ್ಪು ಆದರೂ ಕೂಡ ಹೈಕೋರ್ಟ್ನ ಮೆಟ್ಲೆ ಇರುವಂತಹ ಒಂದು ಹೈಕೋರ್ಟ್ನ ಮೆಟ್ಲಿಗೆ ಹೋಗುವಂತಹ ಒಂದು ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಇವತ್ತೇ ನಡೆಯುವಂತ ಸಾಧ್ಯತೆ ಇದೆ. ಇಂಚರ ಎಸ್ ಶಿವು, ಇನ್ನ ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳಿಗೆ ಟೆನ್ಷನ್ ಆಗಿರೋದು, ಹಾಗಿದ್ರೆ ಇವ್ರಿಗೂ ಕೂಡ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಯಾವ ರೀತಿ ತೀರ್ಪನ್ನ ಕೊಡುವಂತ ಸಾಧ್ಯತೆ ಇದೆ? ಇವ್ರು ಅಂದ್ರೆ ಪ್ರತಿಯೊಬ್ರು ಈ ಒಂದು ಪ್ರಕರಣದಲ್ಲಿ A1 ನಿಂದ ಹಿಡಿದು A21 ವರೆಗೂ ಕೂಡ ಯಾರೆಲ್ಲ ಆರೋಪಿಗಳಿದ್ದಾರೆ ಪ್ರತಿಯೊಂದು ಆರೋಪಿಗಳ ಮೇಲೂ ಕೂಡ ಒಂದೊಂದು ರೀತಿಯ ಸೆಕ್ಷನ್ಸ್ ಅನ್ನ ಹಾಕಿರುವಂತದ್ದು. ಈಗ ಕೊಲೆ ಪ್ರಕರಣಕ್ಕೆ ಕೊಲೆಯಿಂದ ಅಂದ್ರೆ 302 ಇಂದ ಹಿಡಿದು 120B ತನಕ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಅವರವರ ಈ ಒಂದು ಪ್ರಕರಣದಲ್ಲಿ ಅವರವರು ಏನೇನು ಪಾತ್ರ ವಹಿಸಿದ್ರು ಆರೋಪಿಗಳು ಆ ಪಾತ್ರದ ಕುರಿತು ವಿವರವಾದಂತಹ ಒಂದು ಚಾರ್ಜ್ ಶೀಟ್ ಅನ್ನ ಸಿಬಿಐ ಸಲ್ಲಿಸಿದೆ. ಆ ಒಂದು ರೀತಿಯಲ್ಲೇನೆ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ ಒಂದು ವೇಳೆ ದೋಷಿಗಳು ಅಂತೇಳಿ ಹೇಳಿದ್ರೆ. ಅಂದ್ರೆ ಎಲ್ಲವೂ ಕೂಡ ಏನು ಕೊಲೆ ಅನ್ನೋದ್ರಿಂದಾಗಿ ಮಿನಿಮಮ್ ಶಿಕ್ಷೆ ಅದು ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಸೊ ಜೀವಾವಧಿ ಶಿಕ್ಷೆ ವರೆಗೂ ಕೂಡ ಮಿನಿಮಮ್ ಶಿಕ್ಷೆ ಆಗಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ 10 ವರ್ಷ 14 ವರ್ಷ ಈ ತರದ್ದು ಕೂಡ ಇರುತ್ತೆ. ಸೊ ಇದರಲ್ಲಿ ಎಲ್ಲರೂ ಕೂಡ ಭಾಗಿ ಇದ್ದಾರೆ ಅನ್ನುವಂಥದ್ದು ನ್ಯಾಯಪೀಠಕ್ಕೆ ಮನವರಿಕೆ ಆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವ್ಯಾವ ಶಿಕ್ಷೆ ಅನ್ನುವಂಥದ್ದನ್ನ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆ ಅನ್ನುವಂಥದ್ದನ್ನ ಪೀಠ ತಿಳಿಸುವಂತ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ 120B ಸೆಕ್ಷನ್ ಅಡಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಇರೋದ್ರಿಂದಾಗಿ ಅವ್ರಿಗೂ ಕೂಡ ಮಿನಿಮಮ್ ಅಂದ್ರೂ ಕೂಡ ಜೀವಾವಧಿ ಶಿಕ್ಷೆಯ ಒಂದು ಪ್ರಮಾಣವನ್ನೇ ಪ್ರಕಟ ಮಾಡುವಂತ ಸಾಧ್ಯತೆಗಳು ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಪ್ರತಿಯೊಬ್ಬರಿಗೂ A1 ನಿಂದ ಹಿಡಿದು A21 ವರೆಗೂ ಕೂಡ ಬೇರೆ ಬೇರೆಯ ರೀತಿಯ ಒಂದು ಆಯಾ ಸೆಕ್ಷನ್ಗಳ ಅಡಿಯಲ್ಲಿ ಇರುವಂತಹ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವಂತ ಸಾಧ್ಯತೆಗಳು ಇರುವಂತದ್ದು. ಇಂಚರ ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಎಸ್ ನೋಡಿ, ವಿನಯ್ ಕುಲಕರ್ಣಿಗೆ ಸಂಬಂಧಪಟ್ಟಂತೆ ಈಗ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತು 3 ಗಂಟೆಗೆ. ಏನಾಗುತ್ತೆ ಹಾಗಿದ್ರೆ, ಏನಿದು ಪ್ರಕರಣ ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ವಿನಯ್ ಕುಲಕರ್ಣಿ ಪರ ವಾದಿಸಿದ್ದಂತಹ ಹಿರಿಯ ವಕೀಲ CV ನಾಗೇಶ್ ಅವರು ಕೂಡ ಹೇಳ್ತಿದ್ದಾರೆ,